ನಾವೀಗ 7 ಪ್ರದಕ್ಷಿಣೆ ಹಾಕಿ 2 ಅಪ್ರದಕ್ಷಿಣೆ ಮಾಡಿದರೆ ಈ ಪ್ರದಕ್ಷಿಣೆ ಮಾಡಿದ್ದು ಕೂಡ ನಮಗೆ ಫಲ ಸಿಗಲ್ಲ ಅಂತ ಹೇಳುತ್ತೆ. ಅಪ್ರದಕ್ಷಿಣೆ ಬರಬಾರ್ದು ಅಂತ. ನಾಗನ ಹುಟ್ಟಾಕಿದರೆ ಒಂದು ಮಗು ಹುಟ್ಟಿದ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೆ ಸರಿಯಾಗಿ ಪೂಜೆ ಆಗಬೇಕು. ಸಂತಾನಂ ಪ್ರಾಪ್ತತೆ ನೂನಂ, ಏನಾದರೂ ಸಂತಾನಕ್ಕೆ ತೊಂದರೆ ಇದ್ದರೆ ಅದು ಅವನಿಂದಲೇ ಆಗ್ತಾ ಇರುತ್ತೆ. ಲೇಔಟ್ ಮಾಡಿರ್ತಾರೆ, ಆ ಲೇಔಟ್ ವ್ಯಾಪಾರನೇ ಆಗಲ್ಲ, ದುಡ್ಡು ಇಲ್ಲದಂಗೆ ಆಗೋಗುತ್ತೆ. ಅದಕ್ಕೆ ಯಾಕೆ ಕಾರಣ ಅಂತೇಳಿ ನಾಗದೋಷ. ನಮಸ್ಕಾರ, ನಾನು ನಿಮ್ಮ ಸುಬ್ರಹ್ಮಣ್ಯ. ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ. ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ, ವೇದಗಳ ಬಗ್ಗೆ ಆಗಲಿ, ಅಥವಾ ಪೂಜೆ ಬಗ್ಗೆ ಆಗಲಿ, ಸಣ್ಣ ಸಣ್ಣ ಅನುಮಾನಗಳು, ಆ ವಿಷಯವನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ. ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ. ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು, ಗಾಯತ್ರಿ ಉಪಾಸಕರು, ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ. ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು, ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಹು ಕೇತುಗಳು ಅಪ್ರದಕ್ಷಿಣೆಯಾಕಾರದಾಗಿ ಬರ್ತಾರೆ ಅಂತ ಒಂದು ಕ್ವಶನ್. ಅಂದರೆ ಈ ನವಗ್ರಹಗಳಲ್ಲಿ ರಾಹು ಕೇತು 8 ಮತ್ತು 9ನೇ ಗ್ರಹಗಳು. ಈ ರಾಹು ಕೇತುಗಳಿಗೆ ಏನು ಮಾಡ್ತಾರೆ ಅಂತೇಳಿ ಅಪ್ರದಕ್ಷಿಣೆ ಬರ್ತಾರೆ. ನಾವೀಗ 7 ಪ್ರದಕ್ಷಿಣೆ ಹಾಕಿ 2 ಅಪ್ರದಕ್ಷಿಣೆ ಮಾಡಿದರೆ ಈ ಪ್ರದಕ್ಷಿಣೆ ಮಾಡಿದ್ದು ಕೂಡ ನಮಗೆ ಫಲ ಸಿಗಲ್ಲ ಅಂತ ಹೇಳುತ್ತೆ. ಅಪ್ರದಕ್ಷಿಣೆ ಬರಬಾರ್ದು ಅಂತ. ಎಡಭಾಗದಿಂದ ಒಂದು ರೌಂಡು ಸುತ್ತು ಬಂದಾಗ 1 ಪ್ರದಕ್ಷಿಣೆ ಆಯಿತು ಅಂತ. ಹೀಗೆ 11 ಪ್ರದಕ್ಷಿಣೆ ಹಾಕಿದರೆ ಅಪ್ರದಕ್ಷಿಣೆ ಹಾಕಲೇಬಾರ್ದು. ಯಾವುದೇ ಕಾರಣಕ್ಕೆ ಅಪ್ರದಕ್ಷಿಣೆ ಹಾಕಬೇಡಿ. ಯಾಕೆಂದರೆ ನಾವು ಊಟ ಮಾಡುವಾಗೂ ಅಷ್ಟೇ, ಡೈರೆಕ್ಟ್ ಊಟ ಮಾಡ್ತೀವೇನೋ, ಹೀಗಿಂದ ತಗೊಂಬಂದು ಎಡಭಾಗದಿಂದ ಬಂದು ಕೈ ತಗೊಂಬಂದು ಪೂಜೆ ಊಟ ಮಾಡೋಕ್ಕಾಗಲ್ಲ. ಹಾಗೆಯೇ ದೇವರುಗಳಿಗೆ ಪ್ರದಕ್ಷಿಣಾಕಾರವಾಗಿ ಸುತ್ತಾಗ ಮಾತ್ರ ನಮಗೆ ಫಲ ಬರುತ್ತೆ ಅಂತ. ನಾವೀಗ ದೇವ್ರ ದರ್ಶನ ಮಾಡಿದ ತಕ್ಷಣ ಅಥವಾ ದೇವ್ರ ದರ್ಶನ ಮಾಡಿದ ನಂತರದಲ್ಲಿ ಅಥವಾ ದೇವ್ರ ದರ್ಶನ ಪ್ರದಕ್ಷಿಣೆ ಹಾಕಿ ಬಂದಮೇಲೆ ದೇವ್ರ ದರ್ಶನ ಮಾಡೋದು ಆ ಥರ ಏನಿಲ್ಲ. ದೇವರ ದರ್ಶನ ಅಂದರೆ ದೇವರಿಗೆ ಒಳ್ಳೆಯದಾಗ, ನಮಗೆ ದೇವಸ್ಥಾನ ಮಾಡಿರೋ ಉದ್ದೇಶ ಅದು. ಮನೇಲಿ ಎಲ್ಲೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಉದ್ದೇಶದಿಂದ ದೇವಸ್ಥಾನ ಮಾಡಿದರು. ದೇವಸ್ಥಾನದೊಳಗೆ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದಾಗ ಖಂಡಿತ ಸಕ್ಸಸ್ ಆಗುತ್ತೆ. ಹಣ್ಣು ಕಾಯಿ ಪೂಜೆ ಮಾಡ್ತೀವಿ, ಲೆಕ್ಕ ಬರುತ್ತೆ. ರಾಹು ಕೇತುಗಳು ಹೊಟ್ಟೆ ಬೇಳೆ ಇರುತ್ತೆ. ಬಾಳೆಹಣ್ಣು ತೆಂಗಿನಕಾಯಿ ಮಾತ್ರ ಇರುತ್ತೆ ಎಲ್ಲ ಕಡೆಗೂ. ಯಾಕೆಂದರೆ ಈಗ ಬಾಳೆಹಣ್ಣಲ್ಲಿ ಬೀಜ ಇರಲ್ಲ, ತೆಂಗಿನಕಾಯಲ್ಲಿ ಬೀಜ ಬೀಜ ಇರಲ್ಲ. ಆದ್ದರಿಂದ ಅದೆರಡು ಮಾತ್ರ. ಮತ್ತೆಲ್ಲದು ಈ ಸೀಬೆಕಾಯಿ ಹೊಟ್ಟೆ ಎಲ್ಲ ತಿಂತಾರೆ ವಿನಃ ಅದೊಂದು ತುಪ್ಪಲ್ಲ. ಬೇರೆ ಎಲ್ಲ ಹಣ್ಣುಗಳಾದರೆ ಬೇರೆ ಹಣ್ಣುಗಳಲ್ಲಿ ಅದೆಲ್ಲ ಬೀಜವನ್ನು ತುಪ್ತಾರೆ. ಆ ತುಪ್ಪಿದ್ದು ಕೂಡ ಜಂಜಲು ಅಂತ ಹೇಳ್ತಾರೆ. ಆದ್ದರಿಂದ ಅದು ಹಿಂದಿಂದ ಬಂದಿರುವಂಥ ಬರೀ ಹಣ್ಣು ಕಾಯಿ ಪೂಜೆ ಅಂತ. ಹಣ್ಣು ಕಾಯಿ 2 ಕಾಯಿ, ಒಂದು ಸ್ವಲ್ಪ ಬಾಳೆಹಣ್ಣು ನೈವೇದ್ಯ ಮಾಡಿದರೆ ನಾಗ ಅಷ್ಟು ತೃಪ್ತಿ ಪಡ್ತಾನೆ. ಇನ್ನೊಂದು ವಿಚಾರ ಏನು ಅಂದರೆ, ಸಾಲಿಗ್ರಾಮ ಆಗಿರ್ಬೋದು, ಶಿವನ ವಿಗ್ರಹ ಆಗಿರ್ಬೋದು, ವಿಗ್ರಹಕ್ಕೆ ಪೂಜೆ ಮಾಡಿ ಆ ತೀರ್ಥವನ್ನು ತಗೊಂಡೋಗಿ ನಾಗನಿಗೆ ಅಭಿಷೇಕ ಮಾಡಿ 2 ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡಿದಾಗ ಖಂಡಿತವಾಗಿ ನಾಗಪ್ಪ ತುಂಬ ಕೆಲಸ ಮಾಡಿಕೊಡ್ತಾನೆ. ಯಾವುದೇ ಕೆಲಸ ಆಗದೇ ಇರೋ ಕಾರಣವೇ ನಾಗ. ಮತ್ತು ನಮ್ಮ ಮದುವೆ ಆಗದಿರೋದಕ್ಕೂ ಕಾರಣ ನಾಗ. ಆ ನಾಗನಿಗೆ ಅಪ್ರದಕ್ಷಿಣೆ ದಯವಿಟ್ಟು ಯಾರೂ ಮಾಡಬೇಡಿ. ಅಪ್ರದಕ್ಷಿಣೆ ಮಾಡಿದ್ರೆ ಪ್ರದಕ್ಷಿಣೆ ಮಾಡಿದ ಫಲವೂ ಕೂಡ ಹೋಗುತ್ತೆ. ಆದ್ದರಿಂದ ಹಿಂದಿನ ಕಾಲದಿಂದ ಬಂದಿರೋದು ಎಡಭಾಗದಿಂದ ತಿರುಗಿ ಬಲಭಾಗಕ್ಕೆ ಬಂದು ಒಂದು ನಮಸ್ಕಾರ ಮಾಡಿದೆ, 1 ಪ್ರದಕ್ಷಿಣೆ ಆಯಿತು. ಇದು ನಾಗನಿಗೆ ವಿಶೇಷ. ಅದೇ ಥರನೇ ಈ ಸುಬ್ರಹ್ಮಣ್ಯದಲ್ಲೂ ಒಟ್ಟೆ ಈ ನಾಗದೋಷಕ್ಕಾಗಿ ಬೇಕಾದಷ್ಟು ಥರ ಪೂಜೆಗಳಿದೆ. ಅದನ್ನು ನಾವು ತಿಳ್ಕೊಂಡು ಸರಿಯಾದ ವ್ಯಕ್ತಿಗಳನ್ನು ತಿಳ್ಕೊಂಡು ಮಾಡೋದು ಅತ್ಯುತ್ತಮ. ನಾಗ ಪ್ರತಿಷ್ಠಾಪನೆ ಅಂತೇಳಿ ಕ್ಷೇತ್ರಗಳಲ್ಲಿ ದಯವಿಟ್ಟು ಮಾಡಿ, ಹೊರಗಡೆ ಮಾಡೋದು ಅತ್ಯುತ್ತಮ ಅಲ್ಲ. ಯಾಕೆಂದರೆ ಮತ್ತೆ ನಾವು ಪ್ರತಿಷ್ಠಾಪನೆ ಮಾಡಿದರೆ ನಮ್ಮಲ್ಲೊಂದು ಮಗು ಹುಟ್ಟಿದ ಹಾಗೆ ಲೆಕ್ಕ. ಆ ಮಗು ಹುಟ್ಟಿದಾಗ ನಾವು ಎಷ್ಟು ಕೇರ್ ತೊಗೊಳ್ತೀವಿ, ಹಾಗೆ ನಾಗನ ಹುಟ್ಟಾಕಿದ ಲೆಕ್ಕ. ನಾಗನ ಹುಟ್ಟಾಕಿದರೆ ಒಂದು ಮಗು ಹುಟ್ಟಿದ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೆ ಸರಿಯಾಗಿ ಪೂಜೆ ಆಗಬೇಕು. ಪೂಜೆ ಆಗಿಲ್ಲ ಅಂದರೆ ನಾವಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಸ್ವಾಮಿ, ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಸ್ವಾಮಿ, ನಮಗೇನು ಒಳ್ಳೆಯದಾಗಿಲ್ಲ ಅಂತೇಳಿದರೆ ಯಾಕೆ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಕ್ವಶನ್ ಹೇಳ್ತೀವಿ. ಅಲ್ಲಿ ಯಾವ ಪ್ರತಿಷ್ಠಾ ಮಾಡಿದ್ವಿ, ಯಾವ ಜಾಗ, ಅಲ್ಲಿ ಪೂಜೆ ಇದೆಯಾ, ಮಡಿ ಇದೆಯಾ, ಮೈಲಿಗೆ ಇದೆಯಾ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ನಾವು ಪೂಜೆ ಮಾಡಬೇಕು. 11 ಪ್ರದಕ್ಷಿಣೆ ಹಾಕಬೇಕು, ದಿನ 11 ಪ್ರದಕ್ಷಿಣೆ ಹಾಕಬೇಕು. ನಾವು ಬೆಳಗ್ಗೆ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ಖಾಲಿ ಹೊಟ್ಟೆಲ್ಲಿ ಹೋಗಿ ದಿನ 11 ಪ್ರದಕ್ಷಿಣೆ ಹಾಕಿದಾಗ ಖಂಡಿತವಾಗಿ ಆ ನಾಗ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಮೊದಲನೇದು ಮನಸ್ಸಿನ ನೆಮ್ಮದಿ ಸಿಗುತ್ತೆ. ಎರಡನೇದು ದುಡ್ಡಿನ ಸಮಸ್ಯೆ ಬರಲ್ಲ. ಯಾರೋದು ಬೇಕಾದಷ್ಟು ಬಿಲ್ಡಿಂಗ್ ಮಾಡಿರ್ತವೆ, ಆ ಬಿಲ್ಡಿಂಗ್ ವ್ಯಾಪಾರ ಆಗೋಲ್ಲ. ಮನೆ ಇರುತ್ತೆ, ಎಷ್ಟೊತ್ತು ಲೇಔಟ್ ಮಾಡಿರ್ತಾರೆ, ಆ ಲೇಔಟ್ ವ್ಯಾಪಾರನೇ ಆಗೋಲ್ಲ, ದುಡ್ಡು ಇಲ್ಲದಂಗೆ ಆಗೋಗುತ್ತೆ. ಅದಕ್ಕೆ ಯಾಕೆ ಕಾರಣ ಅಂತೇಳಿ ನಾಗದೋಷ. ಆ ನಾಗದೋಷಕ್ಕೆ ಪರಿಹಾರಗಳು ಬೇಕಾದಷ್ಟು ಥರ ಇದ್ದಾವೆ.
ಪ್ರದಕ್ಷಿಣೆ ಹಾಕೋದು ಒಂದು ಪರಿಹಾರವೇ, ಅದಕ್ಕೆ ಹಾಲು ಹಾಕಿ ತನು ಹರಿಯೋದು ಒಂದು ಥರದ್ದು ಪರಿಹಾರನೇ. ನಾವು ದಿನ ಮಾಡ್ತಾ ಹೋದಷ್ಟು ಖಂಡಿತವಾಗಿ ಅಲ್ಲಿ ವಿಶೇಷ ಇನ್ನೊಂದು ಏನಿರುತ್ತೆ, ಅರಳಿ ಮರ ಹತ್ತಿ ಮರ ಇದ್ದರೆ ಲಕ್ಷ್ಮೀನಾರಾಯಣ ಸಮಾನ ಅಂತ ಹೇಳುತ್ತೆ, ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಹೇಳುತ್ತೆ. ಅರಳಿ ಮರ ಹತ್ತಿ ಮರ ಸೇರಿದಾಗ ಗುರು ಶುಕ್ರ ಸಂಯೋಗ ಅಂತ ಹೇಳುತ್ತೆ, ಲಕ್ಷ್ಮೀನಾರಾಯಣ ಅಂತಲೂ ಹೇಳುತ್ತೆ. ಅಲ್ಲಿ ಅರಳಿ ಮರ ಇದ್ದರೆ ಸಾಕು, ನಾಗದ ಜಾಗನೇ ಅದು. ಆ ನಾಗ ಜಾಗದಲ್ಲೇ ಪೂಜೆ ಮಾಡಿದ್ರೆ ಯಾಕೆ ನಮಗೆ ಸಕ್ಸಸ್ ಆಗೋಲ್ಲ? ಖಂಡಿತ ಸಕ್ಸಸ್ ಆಗುತ್ತೆ. ನಾವು ಮಾಡಲ್ಲ, 2 ದಿವಸ ಮಾಡಿದ್ಕೊಳ್ಳೆ ಮನಸ್ಸು ಹಾಳಾಗೋಗುತ್ತೆ, ನನಗೇನು ಒಳ್ಳೇದಾಗಲ್ಲ ಅಂತ ಬಿಟ್ಬಿಡ್ತೀವಿ. ಅದು ಹಾಗಲ್ಲ, ಜೀವನ ಪೂರ್ತಿ ಮಾಡಿದ್ರೆ ನಮ್ಮನ್ನೊಂದು ಲೆವೆಲಿಗೆ ತಗೊಳ್ತಾನೆ, ಈ ಲೆವೆಲಿಗೆ ಹೋಗ್ತೀವಿ. ಆ ಲೆವೆಲಿಂದ ನಾವು ಕೆಳಗಡೆ ಬರಲ್ಲ. ನಾಗನ ಅನುಗ್ರಹ ಇರುತ್ತೆ, ಮಕ್ಕಳಾಗೋದಕ್ಕೆ ಮೂಲ. ಅದಕ್ಕೆ ಹೇಳಿದೆ ಸಂತಾನಂ ಪ್ರಾಪ್ತತೆ ನೂನಂ. ಏನಾದರೂ ಸಂತಾನಕ್ಕೆ ತೊಂದರೆ ಇದ್ದರೆ ಅದು ಅವನಿಂದಲೇ ಆಗ್ತಾ ಇರುತ್ತೆ. ಸಂತಾನಂ ಪ್ರಾಪ್ತತೆ ನ್ಯೂನಂ ಸಂತಾನಂಚ ರಕ್ಷಕ. ರಕ್ಷಣೆ ಮಾಡೋದಷ್ಟು ಗರ್ಭಧಾರಣೆ ಆದ ಕೂಡಲೇ ನಾಗನ ಅನುಗ್ರಹಕ್ಕೆ, ನಾಗನ ಸಂಸ್ಕಾರಗಳು, ನಾಗನ ಸ್ತೋತ್ರಗಳು, ಹನುಮಾನ್ ಚಾಲೀಸು, ರಾಮಾಯಣ, ಮಹಾಭಾರತ ಇದೆಲ್ಲ ಕೇಳಿದಾಗ ಮಕ್ಕಳು ಖಂಡಿತವಾಗಿ ಅತ್ಯಂತ ಬ್ರಿಲಿಯಂಟ್ ಮಗು. ನಿಮ್ಮಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ ಬ್ರಿಲಿಯಂಟ್ ಮಗು, ನಮ್ಮಲ್ಲಿ ಸೈಂಟಿಸ್ಟ್ ಮಗು ನಿಮ್ಮಲ್ಲಿ ಹೇಳ್ತಿರಲ್ಲ, ಅದು ಖಂಡಿತವಾಗಿ ನಾಗನ ಅನುಗ್ರಹ ಇದ್ದರೆ ಆಯಾ ಸ್ಥಾನದಲ್ಲಿ ನಾಗ ಇದ್ದಾಗ ಖಂಡಿತವಾಗಿ ಅದು ಫಲ ಕೊಡ್ತಾನೆ. ಆ ಫಲವನ್ನು ಕೊಡಬೇಕಾದ್ರೆ ನೀವು ಮೊದಲು ಜಾತಕ ವಿಮರ್ಶೆ ಮಾಡಿ ಸರಿಯಾಗಿ ಜಾತಕ ನೋಡಿಸ್ಕೊಳ್ಳಿ. ಅದಕ್ಕೇನು ಸಣ್ಣ ಸಣ್ಣ ವಿಧಾನ ಮಾಡ್ಕೊಳ್ಳೋಣ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ. ನಾವು ಇನ್ನೆಂತ ಒಂದು ಹಾಸಿಗೆನ ಹೊರಗಡೆ ಬಂತು ಅಂದ್ರೆ ಕಾಲು ನೆಲಕ್ಕೆ ಹೋಗುತ್ತೆ, ಕೈ ಕಾಲಲ್ಲಿ ಥಂಡಿ ಬರುತ್ತೆ. ಅದೆಲ್ಲ ಬೇಡ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ. ನಾವು ಎಷ್ಟು ಬೇಕೋ, ನಮ್ಮ ದುಡ್ಡಿಲ್ವಾ, ನಾವು ಇಷ್ಟೇ ಮಾಡೋಣ. ದುಡ್ಡಿದೆಯಾ ಬೇರೆ ದೊಡ್ಡದು ಮಾಡೋಣ, ರಥ ಎಳೆಯೋಣ. ಬೇಕಾದಷ್ಟು ಸುಬ್ರಹ್ಮಣ್ಯದಲ್ಲಿ ಹೋದರೆ ಅದಕ್ಕೆ ಪರಿಹಾರಗಳಿದ್ದಾವೆ. ನಮ್ಮಲ್ಲಿ ಬಂದು ನಾವು ತೋರಿಸ್ಕೊಡ್ತೀವಿ, ಇಂಥದ್ದು ಮಾಡಿ ಅಂತ ತೋರಿಸ್ಕೊಡ್ತೀವಿ. ಖಂಡಿತ ನೀವು ಮಾಡಿ. ಯಾರೋ ಒಬ್ಬರು ಪರಿಯಾದ ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕವಾಗಿ ಹೋಗಿ, ಖಂಡಿತವಾಗಿ ಸಕ್ಸಸ್ಸು. ಅದಕ್ಕೆ ಮುಸ್ಲಿಮರೊಬ್ಬರು ನಮಗೆ ಹೇಳಿದರು, ಸ್ವಾಮಿ ಅಲ್ಲಿ ಯಾರೊಬ್ಬರು ನಾಗನ ಪ್ರತಿಷ್ಠಾಪನೆ ನಾನು ಹೇಳಿದ್ದೆ ಅಲ್ಲಿ ಮಾಡಿಲ್ಲ, ಅವರೆಲ್ಲ ಹೋಗಿ ಮಾಡಿದ್ದಕ್ಕೆ ಅನುಭವಿಸ್ತಾ ಇದ್ದಾರೆ ಅಂತ. ಅವ್ರು ಹೇಳಿದ್ದೇನು ಅಂದರೆ, ಮುಸ್ಲಿಮರು ಜ್ಯೋತಿಷ್ಯ ನೋಡೋರು ಕ್ರಿಶ್ಚಿಯನ್ರು ಇದ್ದಾರೆ, ಮುಸ್ಲಿಮರು ನೋಡ್ತಾರೆ, ಅವರು ಅನುಭವಿಸ್ತಾರೆ ಆಯಿತಾ. ಅವ್ರು ಏನು ಹೇಳಿದರು ಅಂದರೆ, ನೀವು ಹೋಗಿ ಯಾವುದಾದ್ರು ಪುಣ್ಯಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತೇಳಿದ್ರು. ಇವ್ರು ಏನು ಮಾಡಿದ್ರು, ಎಲ್ಲೋ ಒಂದು ಕಡೆ ಯಾರೋ ತೋರಿಸಿ ಇಲ್ಲಿ ಮಾಡಿ ಸ್ವಾಮಿ ನೀವು ಒಳ್ಳೆಯದಾಗತ್ತೆ ಅಂತ ಹೇಳಿರಂತೆ, ಅಲ್ಲಿ ಮಾಡಿದರು. ಇವಾಗ ಏನಾಗಿದೆ, ಅದು ಉಲ್ಟಾ ಬಿದ್ದು ಮುರಿದೋಗ್ಬಿಟ್ಟಿದೆ. ಅದಕ್ಕೆ ಭಿನ್ನ ನಾಗ ಅಂತ. ಇಲ್ಲಿ ಒಟ್ಟೆ ನಾಗಗಳಲ್ಲಿ ವಿಶೇಷವಾದ ನಾಗವನ್ನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಇದು ಇಲ್ಲಿ ಹೆಡೆ ಮತ್ತು ಇದಕ್ಕೆ ಜಾಗಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸೇರಿಸಿರ್ತಾರೆ. ಇದಕ್ಕೆ ಭಿನ್ನ ನಾಗ ಅಂತ ಹೆಸರು. ಭಿನ್ನ ನಾಗ ಅಂದರೆ ಇದು ಸೇರಿಸಬಾರ್ದು, ಒಂದೇ ಇದರಲ್ಲಿ ಸುತ್ತಕೊಂಡು ವಿಗ್ರಹ ಥರ ಇರುತ್ತೆ, ಅದು ಒಂಥರ ಇದು. ಇದನ್ನೇ ಬಡಿದ್ಬಿಟ್ಟು ಇದನ್ನು ಬಿಸಿ ಮಾಡಿ ಈ ಥರ ಹೆಡೆನೇ ಬೇರೆ ಮಾಡ್ತಾರೆ, ಅದರಲ್ಲೇ ಸೇರಿಸಿ ಮಾಡ್ತಾರೆ. ಅದಕ್ಕೆ ಅದು ಭಿನ್ನನಾಗ ಅಲ್ಲ, ಇದು ಭಿನ್ನನಾಗ. ಇದು ಪೂಜೆಗೆ ಯೋಗ್ಯವಲ್ಲ. ಭಿನ್ನನಾಗ ಪೂಜೆ ಮಾಡ್ದು ಅಂತ ಹೇಳ್ತಾರೆ, ಕೂಡ್ದು ಹೇಳ್ತಾರೆ. ಕೂಡ್ದು ಅಂತೇಳಿ ಬೇಡ ಅಂತ. ಅದನ್ನು ನಾವು ಮಾಡಿದಾಗ ಖಂಡಿತವಾಗಿ ಸಕ್ಸಸ್ಸೇ. ದಿನ ಒಂದು ಸ್ವಲ್ಪ ಹಾಲು ಹಾಕೋದು, ಆ ಹಾಲನ್ನು ತೀರ್ಥ ತೊಗೊಳ್ಳೋದು, ಅದೆಲ್ಲ ಮಾಡಿದಾಗ ಖಂಡಿತವಾಗಿ ನಾಗನಿಂದ ಉಪಯೋಗ ಇದೆ. ಮಡಿ ಮೇಯಬೇಕು. ಈ ಮಂತ್ಲಿ ಸಮಸ್ಯೆ ಇರುವಾಗ ಅವರು ಮಾಡಬಾರ್ದು, ಅವರು ಮುಟ್ಕೊಂಡು ಮಾಡಬಾರ್ದು, ಇದೆಲ್ಲ ಇದೆ. ದಯವಿಟ್ಟು ತಿಳ್ಕೊಂಡು ಏನೇನು ಮಾಡಬೇಕು ತೋರಿಸ್ಕೊಡ್ತೀನಿ. ನಿಧಾನಕ್ಕೆ ಒಂದೊಂದೇ ಮಾಡ್ಕೊತ ಹೋಗೋಣ. 1 ಸ್ಟೆಪ್ಪು, 2ನೇ ಸ್ಟೆಪ್ಪು, 3ನೇ ಸ್ಟೆಪ್ ಹತ್ಕೊಂಡು ಹೋಗೋಣ. 1 ಸ್ಟೆಪ್ಪಿಂದ 10ನೇ ಸ್ಟೆಪ್ ಹತ್ತಿ ಯಾವತ್ತೊಂದು ದಿವಸ ಬಿದ್ದೋಗ್ಬಿಡ್ತೀವಿ. ಸೊ ಅದು ಬಿದ್ದೋಗ್ದಾಗ ನೋಡ್ಕೊಳ್ಳೋದಕ್ಕೆ ಮೂಲ ಕಾರಣ ನಾಗಪ್ಪನೆಯ. ಆ ನಾಗಪ್ಪನೇ ಆರಾಧನೆ ಮಾಡಿದಾಗ ಖಂಡಿತ ನಾವು ಸಕ್ಸಸ್ ಆಗ್ತೀವಿ. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ. ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ, ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ. ಹಾಗೆಯೇ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರೂಜಿಯವರು ಶ್ರೀ ವಿದ್ಯಾ ಉಪಾಸಕರು, ನಾಗ ಉಪಾಸಕರು, ಹಾಗೆ ಗಾಯತ್ರಿ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ, ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆಯನ್ನು ವಿಮರ್ಶೆ ಮಾಡಿ ಪರಿಹಾರಾರ್ಥವಾಗಿ ಏನೇನು ಬೇಕೋ ಎಲ್ಲವನ್ನೂ ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ. ಧನ್ಯವಾದ.